ನಮಸ್ಕಾರ ಸಿನಿಮಾ ಸಂತೆಯ ಪ್ರೇಕ್ಷಕರೇ. ಈ ವಾರ OTTಯಲ್ಲಿ ಬಂದಿರುವ ಕೆಲವು ಸಿನಿಮಾಗಳು ಸೈಲೆಂಟ್ ಆಗಿ ಬಿಡುಗಡೆಯಾಗಿದ್ದರೂ ಅವುಗಳ ಕತೆ, ಟ್ವಿಸ್ಟ್ ಮತ್ತು ಎಂಟರ್ಟೈನ್ಮೆಂಟ್ ಲೆವೆಲ್ ಮಾತ್ರ ಭರ್ಜರಿಯಾಗಿದೆ. ಇವತ್ತು ನಾನು ಹೇಳಲಿರುವ ಸಿನಿಮಾಗಳಲ್ಲಿ ಥ್ರಿಲ್ಲರ್, ಆಕ್ಷನ್, ಡ್ರಾಮಾ ಜೊತೆಗೆ ನಿಮ್ಮನ್ನು ಕೊನೆಯವರೆಗೂ ಹಿಡಿದುಕೊಳ್ಳುವ ಸರ್ಪ್ರೈಸ್ ಪ್ಯಾಕೇಜ್ ಕೂಡ ಇದೆ. ಹಾಗಾಗಿ ಈ ವಿಡಿಯೋವನ್ನು ಮಧ್ಯದಲ್ಲೇ ಸ್ಕಿಪ್ ಮಾಡಬೇಡಿ, ಯಾಕಂದ್ರೆ ಕೊನೆಯವರೆಗೂ ನೋಡಿದ್ರೆ ನಿಮ್ಮ ಮುಂದಿನ ವೀಕೆಂಡ್ ವಾಚ್ ಲಿಸ್ಟ್ ಸಂಪೂರ್ಣ ರೆಡಿ ಆಗಿಬಿಡುತ್ತದೆ. ಇಂತಹ ಹೊಸ ಹೊಸ OTT ರೆಕಮೆಂಡೇಶನ್ಗಳು, ಪ್ರಾಮಾಣಿಕ ಸಿನಿಮಾ ರಿವ್ಯೂಗಳು ಮತ್ತು ಸಿನಿಮಾ ಅಪ್ಡೇಟ್ಗಳಿಗಾಗಿ ಈಗಲೇ ಸಿನಿಮಾ ಸಂತೆ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗಿದ್ರೆ ಸಮಯ ವ್ಯರ್ಥ ಮಾಡದೆ ಶುರು ಮಾಡೋಣ. ಈ ಲಿಸ್ಟ್ನ ಮೊದಲ ಸಿನಿಮಾ ವಾಜಾ 2. ಮೊದಲ ಭಾಗ ನೋಡಿಲ್ಲ ಅಂದರೆ ಈ ಸಿನಿಮಾ ಅರ್ಥ ಆಗಲ್ಲ ಅಂತ ಟೆನ್ಷನ್ ಬೇಡ. ಎರಡೂ ಸಿನಿಮಾಗಳ ಕಥೆ ಬಹುತೇಕ ಬೇರೆ ಬೇರೆ, ಕೊನೆಯಲ್ಲಿ ಮಾತ್ರ ಒಂದು ಚಿಕ್ಕ ಕನೆಕ್ಷನ್ ಕೊಡ್ತಾರೆ ಅಷ್ಟೇ. ನನ್ನ ಎಕ್ಸ್ಪೀರಿಯನ್ಸ್ ಬಗ್ಗೆ ಹೇಳೋದಾದರೆ, ಸಿನಿಮಾ ಕೆಲವೊಂದು ಸೀನ್ಸ್ಗಳಲ್ಲಿ ಸ್ಮೈಲ್ ತರಿಸುವ ಫನ್ ಮೂಮೆಂಟ್ಸ್ ಕೊಡ್ತದೆ, ಆದರೆ ಓವರ್ ಆಲ್ ಸ್ಟೋರಿ ನನಗೆ ಅಷ್ಟೊಂದು ಫ್ರೆಶ್ ಆಗಿ ಫೀಲ್ ಆಗಲಿಲ್ಲ. ಸ್ಕೂಲ್ ಲೈಫ್, ಫ್ರೆಂಡ್ಶಿಪ್, ಫ್ಯಾಮಿಲಿ ಎಮೋಷನ್ಸ್ ಇವೆಲ್ಲ ಫ್ಯಾಮಿಲಿಯರ್ ಸೆಟಪ್ ಅನ್ಸ್ಬೋದು, ಆದರೂ ಪರ್ಫಾರ್ಮೆನ್ಸ್ ಮತ್ತು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಮಾತ್ರ ಚೆನ್ನಾಗಿ ವರ್ಕ್ ಆಗಿವೆ. ಲೈಟ್ ಹಾರ್ಟೆಡ್ ಕ್ಯಾಂಪಸ್ ಡ್ರಾಮಾ ಇಷ್ಟಪಡೋರಿಗೆ ಒಮ್ಮೆ ಟ್ರೈ ಮಾಡ್ಬೋದು. ನಂಬರ್ 2, ಫೇಸಸ್. ಈ ಮಲಯಾಳಂ ಸೈಕಾಲಜಿಕಲ್ ಥ್ರಿಲ್ಲರ್ ಮೊದಲ ಕೆಲವೇ ನಿಮಿಷಗಳಲ್ಲಿ ಒಳ್ಳೆ ಮಿಸ್ಟ್ರಿ ವೈಬ್ ಕ್ರಿಯೇಟ್ ಮಾಡ್ತದೆ. ಆದರೆ ಸ್ಟೋರಿ ಮುಂದೆ ಹೋಗುತ್ತಿದ್ದಂತೆ ಸ್ಕ್ರೀನ್ ಪ್ಲೇ ಸ್ವಲ್ಪ ಸ್ಲೋ ಆಗಿ ಕೆಲವೊಮ್ಮೆ ಕನ್ಫ್ಯೂಸಿಂಗ್ ಅನ್ನಿಸಬಹುದು. ಆದರೂ ಕೊನೆಯ 20 ನಿಮಿಷಗಳು ಮಾತ್ರ ಇಡೀ ಸಿನಿಮಾವನ್ನು ಮತ್ತೊಂದು ಪರ್ಸ್ಪೆಕ್ಟಿವ್ನಲ್ಲಿ ನೋಡುವಂತೆ ಮಾಡುತ್ತವೆ. ಒಂದು ಅನಿರೀಕ್ಷಿತ ಘಟನೆಯ ನಂತರ ಯಾವುದು ರಿಯಾಲಿಟಿ, ಯಾವುದು ಮೆಮೊರಿ ಅನ್ನೋ ಪ್ರಶ್ನೆಗಳ ಸುತ್ತ ಸ್ಟೋರಿ ಸಾಗುತ್ತದೆ. ನಿಮಗೆ ಸ್ಲೋ ಬರ್ನ್ ಸೈಕಾಲಜಿಕಲ್ ಡ್ರಾಮಾಗಳು ಇಷ್ಟ ಅಂದರೆ ಈ ಮೂವಿಯನ್ನು ಖಂಡಿತ ಒಮ್ಮೆ ಟ್ರೈ ಮಾಡಬಹುದು. ಆದರೆ ಫಾಸ್ಟ್ ಪೇಸ್ ಎಂಟರ್ಟೈನ್ಮೆಂಟ್ ಎಕ್ಸ್ಪೆಕ್ಟ್ ಮಾಡಿದ್ರೆ ಈ ಮೂವಿ ನಿಮ್ಮ ಪೇಷನ್ಸನ್ನು, ಸೆನ್ಸನ್ನು ಚೆನ್ನಾಗೇ ಟೆಸ್ಟ್ ಮಾಡುತ್ತದೆ. ನಂಬರ್ 3, ಡಕಾಯ್ಟ್. ಟೀಸರ್ ಮತ್ತು ಟ್ರೇಲರ್ ನೋಡಿದಾಗ ಇದು ಒಂದು ಇಂಟೆನ್ಸ್ ಕ್ರೈಮ್ ಥ್ರಿಲ್ಲರ್ ಆಗಿರಬಹುದು ಅನ್ಸೋ ಫೀಲಿಂಗ್ ಬರುತ್ತೆ. ಆದರೆ ಸಿನಿಮಾ ಮುಂದುವರೆದಂತೆ ಕತೆಗಿಂತಲೂ ಎಮೋಷನಲ್ ಕನೆಕ್ಷನ್ ಮೇಲೆ ಹೆಚ್ಚು ಫೋಕಸ್ ಮಾಡಿದ ಪ್ರಯತ್ನ ಕಾಣಿಸುತ್ತೆ. ಕೆಲವು ಆಕ್ಷನ್ ಬ್ಲಾಕ್ಸ್ಗಳು ಮತ್ತು ಪ್ರೊಡಕ್ಷನ್ ವ್ಯಾಲ್ಯೂಸ್ ಖಂಡಿತವಾಗಿಯೂ ಗಮನ ಸೆಳೆಯುತ್ತವೆ. ಆದರೆ ಸ್ಕ್ರೀನ್ ಪ್ಲೇ ಇನ್ನೂ ಶಾರ್ಪ್ ಆಗಿದ್ದರೆ ಇಂಪ್ಯಾಕ್ಟ್ ಮತ್ತಷ್ಟು ಹೆಚ್ಚಾಗುತ್ತಿತ್ತು ಅನಿಸುತ್ತೆ. ಕ್ಲೈಮ್ಯಾಕ್ಸ್ ಕಡೆ ಕತೆ ಹೊಸ ತಿರುವುಗಳನ್ನು ತೆಗೆದುಕೊಳ್ಳುವ ಪ್ರಯತ್ನ ಮಾಡುತ್ತೆ, ಆದರೆ ಆ ಜರ್ನಿ ಎಲ್ಲರಿಗೂ ಒಂದೇ ರೀತಿಯಲ್ಲಿ ಕನೆಕ್ಟ್ ಆಗದೇ ಇರಬಹುದು. ಒಟ್ಟಿನಲ್ಲಿ ಕ್ರೈಮ್ ಡ್ರಾಮಾ ಮತ್ತು ಎಮೋಷನಲ್ ಸ್ಟೋರಿ ಇಷ್ಟಪಡುವವರಿಗೆ ಒಮ್ಮೆ ಟ್ರೈ ಮಾಡಬಹುದಾದ ಸಿನಿಮಾ ಇದು. ನಂಬರ್ 4, 29. ಮೊದಲ ನೋಟಕ್ಕೆ ಇದು ಜಸ್ಟ್ ಮತ್ತೊಂದು ಲವ್ ಸ್ಟೋರಿ ಅನ್ನಿಸ್ಬಹುದು, ಆದರೆ ಸಿನಿಮಾ ಸ್ಟಾರ್ಟ್ ಆದ ಕೆಲವೇ ನಿಮಿಷಗಳಲ್ಲಿ ತನ್ನ ನ್ಯಾಚುರಲ್ ರೈಟಿಂಗ್, ಇಮೋಷನಲ್ ಡ್ರಾಮಾ ಮತ್ತು ರಿಲೇಟಬಲ್ ಕ್ಯಾರೆಕ್ಟರ್ಗಳ ಮೂಲಕ ನಿಮ್ಮನ್ನು ಕಥೆಯೊಳಗೆ ಎಳೆದುಕೊಳ್ತದೆ. ಹೀರೋ ಹೀರೋಯಿನ್ ಬಾಂಡಿಂಗ್, ಡೈಲಾಗ್ಸ್ ಹಾಗೂ ಗುಡ್ ಫೀಲ್ ಮೂಮೆಂಟ್ಸ್ ಈ ಸಿನಿಮಾದ ದೊಡ್ಡ ಪ್ಲಸ್. ಎಲ್ಲಿಯೂ ಫೋರ್ಸ್ ಮಾಡಿದ ಡ್ರಾಮಾ ಅನಿಸೋದಿಲ್ಲ, ಪ್ರತಿಯೊಂದು ಇಮೋಷನ್ ಕೂಡ ತುಂಬ ನ್ಯಾಚುರಲ್ ಆಗಿ ಕನೆಕ್ಟ್ ಆಗುತ್ತದೆ. ಸಿನಿಮಾ ಮುಗಿಯೋ ಹೊತ್ತಿಗೆ ಇನ್ನೂ ಸ್ವಲ್ಪ ಇರಬೇಕಿತ್ತು ಅನ್ನೋ ಫೀಲಿಂಗ್ ಬರೋದು ಗ್ಯಾರಂಟಿ. ಒಂದು ಹಾರ್ಟ್ ವಾರ್ಮಿಂಗ್ ರೊಮ್ಯಾಂಟಿಕ್ ಡ್ರಾಮಾ ನೋಡಬೇಕು ಅಂದರೆ 29 ಖಂಡಿತ ಮಿಸ್ ಮಾಡಬೇಡಿ. ಈ ಲಿಸ್ಟ್ನ ನಂಬರ್ 5 ಸ್ಥಾನದಲ್ಲಿರುವ ಸಿನಿಮಾ ಕರಪ್ಪು. ಮೊದಲಿನಿಂದಲೇ ಸಿನಿಮಾ ಒಂದು ಇಂಟ್ರೆಸ್ಟಿಂಗ್ ಮಿಸ್ಟ್ರಿ ಸೆಟಪ್ನೊಂದಿಗೆ ಶುರುವಾಗ್ತದೆ ಮತ್ತು ಫಸ್ಟ್ ಹಾಫ್ನಲ್ಲಿ ಕತೆ ನಿಧಾನವಾಗಿ ಬಿಲ್ಡ್ ಆಗುತ್ತಾ ನಿಮ್ಮ ಕೌತುಕವನ್ನು ಹಿಡಿದುಕೊಳ್ತದೆ. ಕೆಲವು ಅನಿರೀಕ್ಷಿತ ರಿವೀಲ್ಸ್ ಮತ್ತು ಕೋರ್ಟ್ ರೂಮ್ ಬ್ಯಾಕ್ಡ್ರಾಪ್ ಕತೆಗೆ ಒಳ್ಳೆ ಇಂಪ್ಯಾಕ್ಟ್ ಕೊಡುತ್ತವೆ. ಆದರೆ ಸೆಕೆಂಡ್ ಹಾಫ್ಗೆ ಬಂದ ನಂತರ ಸಿನಿಮಾ ತನ್ನ ಆರಂಭದ ಮೊಮೆಂಟಮನ್ನು ಸಂಪೂರ್ಣವಾಗಿ ಉಳಿಸಿಕೊಳ್ಳಲು ಸ್ವಲ್ಪ ಕಷ್ಟಪಡ್ತದೆ. ಆಕ್ಷನ್ ಮತ್ತು ಮಾಸ್ ಎಲಿವೇಷನ್ಗಳಿಗೆ ಹೆಚ್ಚು ಒತ್ತು ಕೊಟ್ಟ ಕಾರಣ ಕತೆಯ ಸ್ಟ್ರಾಂಗ್ ಫ್ಲೋ ಸ್ವಲ್ಪ ಮಿಸ್ ಆದಂತೆ ಅನಿಸುತ್ತೆ. ಆದರೂ ಸೂರ್ಯ ಅವರ ಸ್ಕ್ರೀನ್ ಪ್ರೆಸೆನ್ಸ್, ಕೆಲವು ಪವರ್ಫುಲ್ ಸೀನ್ಸ್ ಮತ್ತು ಬ್ಯಾಕ್ಗ್ರೌಂಡ್ ಸ್ಕೋರ್ ಸಿನಿಮಾವನ್ನು ಕೊನೆಯವರೆಗೂ ನೋಡಿಸ್ಕೊಳ್ಳುವಷ್ಟು ಸಪೋರ್ಟ್ ಮಾಡ್ತವೆ. ಒಮ್ಮೆ ಟೈಮ್ ಇದ್ದರೆ OTTಯಲ್ಲಿ ಟ್ರೈ ಮಾಡಬಹುದಾದ ಒನ್ ಟೈಮ್ ವಾಚ್ ಸಿನಿಮಾ ಇದು. ಈ ಸಿನಿಮಾ ಈಗ OTTನಲ್ಲಿ ಅವೈಲೇಬಲ್ ಇದೆ. ಒಮ್ಮೆ ನೋಡಿ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ನಲ್ಲಿ ತಪ್ಪದೇ ತಿಳಿಸಿ. ಇಂತಹ ಹನಾಸ್ಟ್ OTT ರೆಕಮೆಂಡೇಶನ್ಗಳು, ಮೂವಿ ರಿವ್ಯೂಸ್ ಮತ್ತು ಸಿನಿಮಾ ಅಪ್ಡೇಟ್ಸ್ಗಾಗಿ ಸಿನಿಮಾ ಸಂತೆಯನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಷ್ಟರವರೆಗೆ ಹ್ಯಾಪಿ ವಾಚಿಂಗ್.